ಒಂದೇ ದಿನದಲ್ಲಿ ನಿನ್ನ ಹುಡುಗಿ ಮಹಾಜನ್ ಫ್ಯಾಮಿಲಿ ಮೊಮ್ಮಗಳು ಆಗೋದ್ಲಲ್ಲ. ಕಮಲಿ ಅವರೇ, ಕಂಗ್ರ್ಯಾಟ್ಸ್. ಇಷ್ಟು ವರ್ಷ ಅನ್ಪೂರ್ಣಮ್ಮನವರು ನಿಮಗೋಸ್ಕರ ಕಾಯ್ತಾ ಇದ್ರು. ಇಷ್ಟು ದಿನ ಎಲ್ಲಿದ್ರಿ ಮೇಡಮ್? ದಿಢೀರ್ ಅಂತ 500 ಕೋಟಿ ಆಸ್ತಿಗೆ ನೀವು ಹೊಡ್ತಿ ಅಂದಾಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಆರ್ ಯು ಹ್ಯಾಪಿನಾ? ಮುಂದೆ ನಿಮ್ಮ ಪ್ಲ್ಯಾನ್ಸ್ಗಳೇನು? ಎಷ್ಟು ಮುದ್ದಾಗಿದೆಯಮ್ಮ, ಒಳ್ಳೆ ನಕ್ಷತ್ರ ಥರ ಹೊಳಿತಾ ಇದೆಯಾ. ಅನ್ಪೂರ್ಣಮ್ಮನ ಮೊಮ್ಮಗಳು ಅಂದರೆ ಹೀಗಿರಬೇಕು. ಎಕ್ಸ್ಕ್ಯೂಸ್ ಮೀ ಅವ್ರು ಈಗಷ್ಟೇ ಬಂದಿದ್ದಾರೆ. ನೀವು ಹೀಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ರೆ ಹೇಗೆ ಆನ್ಸರ್ ಮಾಡ್ತಾರೆ ಪಾಪ? ಹಾಂ, ಲೆಟ್ ಹರ್ ಟೇಕ್ ಸಮ್ ರೆಸ್ಟ್, ಯು ನೋ. ಕಮಲಿ ಅವರೇ, ನೀವು ರಿಲ್ಯಾಕ್ಸ್ ಆಗೋದಕ್ಕೆ ಕ್ಯಾನ್ ಐ ಆಸ್ಕ್ ಯು ಫಾರ್ ಎ ಡ್ಯಾನ್ಸ್? ನಿಂಗಿ, ರಚನಾ, ಇಷ್ಟು ದಿನ ನಮ್ಮ ಜೊತೆ ಇದ್ದಂಥ ಕಮಲಿ ಒಂದೇ ಸಲ ಅಪ್ಸರೆ ಆಗೋದ್ಲಲ್ವಾ? ಇನ್ನೂ ನಮ್ಮ ಜೊತೆ ಮೊದಲಿನಾಗಿರೋದು ಕಷ್ಟನೇ. ಏನಂತೀರ? ಕಾದ್ ನೋಡೋಣ. ಇಬ್ರು ಸುಮ್ಮನೆ ಅಲ್ಲಿ ನೋಡಿ. ಕಮಲಿ ಅವರೇ, ಆಗಿದ್ರು ನೋಡ್ದ, ನಮ್ಮ ಬಿಸಿ ಸಾರ್ ಕೈಗೆ ಸಿಕ್ಕೇ ಬಿಟ್ಲು. ಪ್ಲೀಸ್ ಊರ್ಮಿ, ಇಂಥ ಒಂದು ದಿನಕ್ಕೋಸ್ಕರ ನಾನು ಎಷ್ಟು ವರ್ಷ ಕಾಯಬೇಕಾಗಿತ್ತ ಹೇಳು? ಮನೆ ಮುಂದೆ ಕಾವಲಾಗಿ ಕೂರ್ಬೇಕಾಗಿದ್ದಂತ ನಾಯಿ ನನ್ನ ಮೊಮ್ಮಗಳು ಸಮಾನವಾಗಿ ನಿನ್ನ ಹಾಗಾಯ್ತದ. ಏನೋ ಏನಾಗಿದೆ ಈ ಮುರ್ಗಿಗೆ ಅಂತ? ಮಾಮ್ ಪ್ಲೀಸ್ ಕೂಲ್ ಡೌನ್ ಪ್ಲೀಸ್. ಇವಳು ಹಿರಿ ಮೊಮ್ಮಗಳಂತೆ, ಆ ಹಳ್ಳಿ ಗುಗ್ಗು ಹಿರಿ ಮೊಮ್ಮಗಳಂತೆ. ಊರ್ಮಿ, ಸಗಣಿ ತಟ್ಟವಳಿಗೆ ಸಿಂಹಾಸನದ ಆಸೆನಾ? ನಾನೀಗ ನನ್ನ ಬೇಬಿಗೆ ಹೇಗೆ ಮುಖ ತೋರಿಸ್ಲಿ ಊರ್ಮಿ? ಪಾಪ ಅದು ಅಮ್ಮಮ್ಮ ಅಂತ ಯಾವಾಗಲೂ ನನ್ನನ್ನೇ ನಂಬ್ಕೊಂಡಿದ್ದಾಳೆ ಗೊತ್ತಾ? ಈ ಅನ್ಪೂರ್ಣ ಇಂಥ ಮುಟ್ಟಾಳು ಡಿಸಿಷನ್ ತಗೋತಾಳೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಮಾಮ್ ಪ್ಲೀಸ್, ನೀವೇ ಕಿರ್ಚಾಡೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಏನ್ ಮಾಡ್ಲಿ, ನನ್ನಿಂದ ಇದು ಸಹಿಸ್ಕೊಳಕ್ ಆಗ್ತಿಲ್ಲ ಊರ್ಮಿ. ಅರ್ಥ ಆಗುತ್ತೆ ಮಾಮ್, ನನಗೂ ಅರ್ಥ ಆಗುತ್ತೆ. ನಿಜ, ನಮ್ಮ ಇಷ್ಟು ವರ್ಷದ ಕನಸಿಗೆ ಅತ್ತೆನೂ ಅವಳು ಸೇರಿ ಕೊಳ್ಳಿಟ್ಟಿದ್ದಾರೆ ನಿಜ. ಆದರೆ ನಮ್ಮ ಕೋಪನ ಈಗ ನಾವು ತೋರಿಸ್ಕೊಳಕ್ಕಾಗಲ್ಲ. ನಮ್ಮಿಂದಾಗಿ ಏನಾದರೂ ಗಲಾಟೆ ಶುರು ಆದರೆ ಎಲ್ರಿಗೂ ನಮ್ಮ ಮೇಲೆ ಡೌಟ್ ಬರುತ್ತೆ. ಮೊದಲೇ ಚಂದ್ರುಗೆ ನಾವಂದರೆ ಆಗಲ್ಲ, ಆಮೇಲೆ ಅಷ್ಟೇ. ಮಾಮ್ ಪ್ಲೀಸ್ ಬನ್ನಿ. ಒಂದಂತೂ ನಿಜ ಊರ್ಮಿ, ಆ ಅನ್ಪೂರ್ಣ ನಮ್ಮೆದುರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಶುರು ಮಾಡಿದಾಳೆ. ಆದಷ್ಟು ಬೇಗ ಆ ಬಟ್ಟೆ ಕಳಚಿ ಕೆಳಗೆ ಬೀಳಬೇಕು, ತಕ್ಕಡಿ ನಮ್ಮ ಕಡೆ ವಾಲ್ಬೇಕು.
ಈಗೇನು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡ ಪ್ಲೀಸ್ ಕಮ್ ಡೌನ್. ನಾನು ಆಗಲೇ ಹೇಳಿದೆ ಅವನಿಗೆ ಹಾಗೆ ಹೇಳಬೇಡಿ ಅಂತ. ನೀವೇ ಕೇಳಲಿಲ್ಲ ಅಮ್ಮ. ಕಮಲಿ ಅವರೇ, ಲೆಟ್ಸ್ ಡ್ಯಾನ್ಸ್. ಕಡಲಂತೆ ಕಾದ ಕಣ್ಣು, ನದಿಯಂತೆ ಓಡುವ ಕನಸು, ಕಡಲಂತೆ ಕಾದ ಕಣ್ಣು, ನದಿಯಂತೆ ಓಡುವ ಕನಸು, ಒಂದಾಗಿ ಒಲಿದ ಮೇಲೆ ಒಂದಾಗಿ ಒಲಿದ ಮೇಲೆ ತೀರ ಸೇರೋ ಪ್ರಾಯ ಎಂಥ ಸರ್ಪ್ರೈಸ್ ಕಮಲಿ ಅವರೇ. ಅನ್ಪೂರ್ಣಮ್ಮ ಅಜ್ಜಿ ನಿಜವಾದ ಮೊಮ್ಮಗಳು ನೀವೇ ಅಂತ ಗೊತ್ತಾದಾಗ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನಂಬೋದಕ್ಕೆ ಆಗಲಿಲ್ಲ. ಯಾವುದೋ ಸಿನಿಮಾ ನೋಡಿದ ಹಾಗೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನೀವು ಹ್ಯಾಪಿ ಆಗಿದ್ದೀರಲ್ವಾ? ಸರ್, ನಿಮ್ಮ ತವನಾನ ನಾನು ಈಸಿಯಾಗಿ ಹೇಳ್ಬೇಕಿತ್ತು. ಎಲ್ಲ ಕಂಡ್ರೆಪ್ಪೆ ಮಿಟಕ್ಸೋತ್ತಲ್ಲೇ ಆಗೋಯ್ತು ಸರ್. ಕಮಲಿ ಅವರೇ, ನಿಮ್ಮನ್ನೆಲ್ಲ ಸುತ್ತುವರೆದು ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ರು. ಅದರಿಂದ ತಪ್ಪಿಸೋದಕ್ಕೆ ಹೀಗೆ ಡ್ಯಾನ್ಸಿಗೆ ಕರೆದೆ. ನಿಮಗೇನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಸರ್. ಅಂತೂ ನಮ್ಮ ರಿಷಿ ಡ್ಯಾನ್ಸ್ ಟೀಚರ್ ಜೊತೆಗೆ ಡ್ಯಾನ್ಸ್ ಮಾಡೋ ಹಾಗಾದ. ವೆರಿ ಗುಡ್. ಸದ್ಯ ಅವನ ಕಾಲಿನ್ನು ನೆಲದ ಮೇಲೆ ಇದೆಯಲ್ಲ, ಅದೇ ಖುಷಿ. ಕಮಲಿ ಅವರೇ, ನಿಮ್ಗಿನ್ಯಾವ ತೊಂದರೆನೂ ಬರಲ್ಲ. ನೀವು ನಿಶ್ಚಿಂತೆಯಾಗಿರಬಹುದು. ತಾರಾ ಅವರೇ, ಅನ್ನಪೂರ್ಣ ಅವರೇ, ನಿಮ್ಮ ಮಾತಿಗೆ ಗೌರವ ಕೊಟ್ಟು ನಾವಿಲ್ಲಿಗೆ ಬಂದ್ವಿ. ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನಿದೆಲ್ಲ? ಆ ಹಳ್ಳಿ ಗುಗ್ಗು ಇವಳ್ಳಿ ಮೊಮ್ಮಗಳಾಗೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ನಾಟಕ. ನೀವು ಸುಳ್ಳು ಹೇಳ್ತಾ ಇದ್ದೀರಾ ತಾನೆ? ತಾರಾ ಅವರೇ, ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ನಾವು ಸುಳ್ಳು ಹೇಳ್ತಾ ಇಲ್ಲ. ಚಂದ್ರು, ತಾರಾ ಅವರೇ, ಎಷ್ಟೋ ವಿಷಯಗಳು ನಮ್ಮ ಮನಸ್ಸಿಗೆ ಒಪ್ಪಿಗೆ ಇಲ್ಲದೆ ಇರ್ಬೋದು. ಆದರೆ ಅದೆಲ್ಲದನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ವಲ್ಲ. ಕಮಲಿನೇ ನನ್ನ ಮೊಮ್ಮಗಳು. ಈ ಮನೆ ಮೊದಲನೇ ಹೆಣ್ಮಗಳು ಕಮಲಿನೇ. ಅಲ್ಲ, ಅದು ಹೇಗೆ? ತಾರಾ ಅವರೇ, ನನ್ನ ಮಾತಿನ ಮೇಲೆ ಗೌರವ ಇದೆ ಅಂದ್ರಲ್ಲ, ಈಗ ನಾನೇ ಹೇಳ್ತಾ ಇದ್ದೀನಲ್ಲ, ನನಗೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಈಗಿವಳು ಬರೀ ಕಮಲಿ ಅಲ್ಲ, ಕಮಲಿ ಮಹಾಜನ್, ನನ್ನ ಮೊದಲನೇ ಮೊಮ್ಮಗಳು. ನಮ್ಮ ಕೆಂಪ ಇದ್ದಿದ್ರೆ ಸ್ಯಾನೆ ಸಂದಾಗಿರ್ತಿತ್ತು. ಅವನ್ಗೇನ ಕಮಲಿನೇ ಅನ್ಪೂರ್ಣಮ್ಮಜ್ಜಿ ಮೊಮ್ಮಗಳು ಅಂತ ಗೊತ್ತಾಗಿದ್ದಿದ್ರೆ ಕುಣ್ದಾಡ್ಬಿಟ್ಟಿರೋನು ಅಲ್ವಾ ತೇಜಸ್? ಹೌದು. ನಿಂಗೆ ಈಗ ನಿಮ್ಮ ಅಣ್ಣಂದು ಸೇರ್ಸಿ ನೀನೇ ತಿನ್ಬಿಡು. ಹ್ಞೂ, ಕರೆಕ್ಟು ಅಲ್ವಾ ತೇಜಸ್? ಇರು, ಇನ್ನೊಂದು ಪ್ಲೇಟ್ ಹಾಕ್ಸ್ಕೊಂಬರ್ತೀನಿ.
ನಾನು ನೋಡಿ ನಕ್ರೆ ಅಷ್ಟೇ. ಇವಾಗ ಇವತ್ತು ನಮ್ಮ ಕಮ್ಲಿ ಹುಟ್ದಬ್ಬ. ಅದು ಅಲ್ಲದೆ ಎಂಥ ಸಿಹಿ ಸುದ್ದಿ ಬೇರೆ ಗೊತ್ತಾಗೈತೆ. ಈ ಖುಷಿನ ಸಂದಾಗಿ ಸೆಲಿಬ್ರೇಟ್ ಮಾಡಕ್ಕೆ ಸಂದಾಗ ಊಟ ಬಾರ್ಸದೆಯ. ಓ ಅಗಳಪ್ಪ, ನಮ್ಮ ಅನಿಷ್ಟ ಬರ್ತಾವಳೆ. ಇರು ಮಾಡ್ತೀನಿ ಅವಳಿಗೆ. ಏಯ್, ಕಾಲ್ ನೆಟ್ಟಿಗೆ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಏಯ್, ನನ್ನ ಕಾಲು ನಾನು ನೆಟ್ಟಿಗಾನ ಮಡಿಕತೀನಿ, ಇಲ್ಲ ಕಿಲೋಮೀಟರ್ ಉದ್ದನಾನ ಮಡಿಕತೀನಿ. ನೀನು ಯಾರೇ ಕೇಳಕ್ಕೆ? ನೋಡು, ಈ ದಿವಸ ಹೆಂಗೋಗಿ ಗೊತ್ತಿಲ್ಲ. ಇನ್ಯಾಕೆ ನಾವೆಲ್ಲರೂ ಹಿರೀ ಮೊಮ್ಮಗಳು ಫ್ರೆಂಡ್ಸು. ನೋಡಿ ಹುಷಾರಾಗಿ ಮಾತಾಡು, ಇಲ್ಲ ಅಂದರೆ ಸರಿ ಹೋಗೋಕ್ಕಿಲ್ಲ. ಇವತ್ತು ಅವಳು ಹುಟ್ಟಹಬ್ಬದ ಪಾರ್ಟಿಗೆ ನಾವೆಲ್ಲರೂ ಬಂದಿದ್ದೀವಿ. ಆದರೆ ನೀನೇನು ನಮ್ಮನ್ನು ನೋಡ್ಕೊಳ್ಳೋದು ಬೇಕಾಗಿಲ್ಲ. ನೀನುವೇ ಹೆಂಗೋ ಬಂದಿದ್ಯಾ ಅಲ್ವಾ, ಸಂದಾಕೊಂಡು ತಿನ್ಕೊಂಡು ಓಲ್ಡು. ಏಯ್, ಅನಿಕಾ, ಸ್ಟಾಪ್ ಇಟ್. ಶಟ್ ಅಪ್ ತೇಜಸ್. ನೀನೊಬ್ಬ ನಂಬಿಕೆ ದ್ರೋಹಿ. ನಮ್ಮ ಟೀಮ್ನ ಬಿಟ್ಟು ಅಲ್ಲಿಗೆ ಹೋಗಿದ್ಯಲ್ಲ, ಇಡಿಯಟ್. ಕೂಗಾಡ್ಬೇಡಮ್ಮಿ, ಇನ್ಯಾಕಿದು ನಮ್ಮ ಏರಿಯಾ. ನಿನ್ನ ಅಹಂಕಾರಕ್ಕೆ ಕೊಬ್ಬಗೆಲ್ಲ ಇಲ್ಲಿ ಜಾಗ ಸಿಗಕ್ಕಿಲ್ಲ. ನಿನ್ ಕಾಲ ಮುಗ್ದೋಯ್ತು ಅಂತ ತಿಳ್ಕ ಅನಿಕಾ. ನಮ್ಮ ಕಮ್ಲಿ ಬಂದಾಗೈತೆ. ಆಟನೂ ಈಗ ಬಿಸಿ ಹತ್ತೈತೆ. ನೋಡ್ತಾ ಇರೋ. ನಿಮ್ಮ ಅಮ್ಮಗಳು ಸಿಕ್ಕಿದ್ದು ತುಂಬಾ ಖುಷಿ ಆಯ್ತಮ್ಮ. ಕಮ್ಲಿ, ಆಲ್ ದ ಬೆಸ್ಟ್. ನಾವಿನ್ ಬರ್ತೀವಿ. ನೀವೆಲ್ಲರೂ ಬಂದಿದ್ದು ತುಂಬ ಥ್ಯಾಂಕ್ಸ್. ಇನ್ನೇನು ಉಳ್ದಿದೆ ಅಂತ ಇಲ್ಲಿಗೆ ಬಂದು ನಿಂತಿದ್ರಾ? ನಾನು, ನೀವು, ಮಾಮ್ ಮೂವರು ಒಟ್ಟಿಗೆ ಸೇರಿ ವಿಷ ತಗೊಂಡು ಸತ್ತು ಹೋಗೋಣ. ಬೇಬಿ, ವಾಟ್? ಇನ್ನೇನ್ ಮಾಡ್ಬೇಕು ಅಂತೀರಾ ಅಮ್ಮಮ್ಮ? ಇಷ್ಟೆಲ್ಲ ಆದ್ಮೇಲೂ ಬದುಕಿರ್ಬೇಕು ಅಂತೀರಾ? ದಿಸ್ ಇಸ್ ಸೋ ಹ್ಯೂಮಿಲಿಯೇಟಿಂಗ್. 10 ಸಲ ಸತ್ರು ಯೌಮಾನ ಕರ್ಗಲ್ಲ. ನೋಡಿ, ನೋಡಿ ಅಮ್ಮಮ್ಮ, ಯಾರವಳು? ಅವಳು ಊರಿಗೆ ಹೋಗಿ ದಿನಾನೇ ನನ್ನ ಜೊತೆ ಜಗಳ ಮಾಡ್ದಂತ ಕುರಿ ಕಾಯೋ ಹುಡುಗಿ. ಹಳ್ಳಿ ಗುಗ್ಗು ಇವತ್ತು ನಾನಿರ್ಬೇಕಾದಂಥ ಜಾಗದಲ್ಲಿ ಅವಳು ನಿಂತಿದ್ದಾಳೆ. ಅಮ್ಮಮ್ಮ, ಈ ಮನೆಯಲ್ಲಿ ನನ್ನ ಪೊಸಿಷನ್ ಏನು? ಇಷ್ಟು ದಿನ ನಾನು ಬದುಕಿದ್ಕೆ ಪ್ರಯೋಜನ ಏನು ಅಮ್ಮಮ್ಮ? ಇನ್ಮೇಲೆ ನನ್ನಿಂದ ಇದನ್ನ ಟಾಲರೇಟ್ ಮಾಡೋಕ್ಕಾಗಲ್ಲ. ನಾನು ಸಾಯ್ತಿದ್ದೀನಿ. ಏನ್ ಹೇಳ್ತಿದ್ದೆ ಬೇಬಿ?
ನೀನ್ ಹೇಳ್ದಾಗೆ ಅಫ್ಟ್ರಾಲ್ ಅವಳು ಕುರಿ ಕಾಯೋ ಹಳ್ಳಿ ಗುಗ್ಗು ಅಷ್ಟೇ. ನಾವೀಗ ಸೋತಿದ್ದೀವಿ ಅಷ್ಟೇ ಅನಿಕಾ, ಸತ್ತಿಲ್ಲ. ಅನಿಕಾ, ಅವಳಿಗೆ ನೀನು ಆ ಜಾಗನ ಪರ್ಮನೆಂಟ್ ಆಗಿ ಬಿಟ್ಕೊಡ್ಬೇಕು ಅಂತ ಇದೆಯಾ? ಇಲ್ಲ ತಾನೆ? ಹಾಗಾದ್ರೆ ವೇಟ್. ಅಲ್ಲ ಅಮ್ಮಮ್ಮ. ಬೇಬಿ, ನೀನು ಹುಟ್ಟೋಕ್ ಮುಂಚೆ ನೀನು ಆ ಜಾಗದಲ್ಲಿರ್ಬೇಕು ಅಂತ ಕನ್ಸ್ಕೊಂಡವಳು ನಾನು. ನೋಡು ಬೇಬಿ, ನನ್ನ ಮುಂದೆ ನೀನು ಸಾಯ ಮಾತೆಲ್ಲ ಆಡಬೇಡ. ಚಂದ್ರು, ಹೇ ರಮೇಶ್, ನಾನು ಬರ್ತೀನಿ. ಕಮಲಿ, ಒಳ್ಳೇದಾಗ್ಲಮ್ಮ, ನಾವು ಹೋಗಿ ಬರ್ತೀವಿ. ಅರೆ ರಮೇಶ್, ಇದೇನು ಇಷ್ಟು ಬೇಗ ಹೊರಟ್ರಿ? ಇನ್ನು ಸ್ವಲ್ಪ ಹೊತ್ತಿದ್ದು ಹೋಗಿ. ತಾರ ಅವರೇ, ಇರಿ ತಾರ, ಇರಿ. ಅನ್ಪೂರ್ಣ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಕಾಮಿನಿ, ಎಲ್ರನ್ನೂ ಕಳ್ಸ್ಕೊಟ್ಟು. ಎಲ್ಲರೂ ಇಲ್ಲೇ ಇರ್ಲಿ. ನಾನಾಡೋ ಮಾತನ್ನ ಇವರೆಲ್ಲರೂ ಕೇಳಿಸ್ಕೊಳ್ಳಿ. ಅಲ್ಲ, ನಮ್ಮ ಮನಿಕನ್ ಮೇಲೆ ನಿನಗೆ ನಿಜವಾಗ್ಲೂ ಏನ್ ಕೋಪ ಇರ್ಬೋದು ನನಗೆ ಗೊತ್ತಿಲ್ಲ. ಅವಳೇ ಈ ಮನೆ ಒಡತಿ ಅಂತ ನಿನಗೂ ಗೊತ್ತು. ಗೊತ್ತಿದ್ದು ಅದನ್ನ ತಪ್ಪಿಸೋದಕ್ಕೆ ನೀನ್ ಈ ರೀತಿ ಕೆಲಸ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಈ ಹಳ್ಳಿ ಗುಗ್ಗುನ ಹೋಗಿ ಈ ಹಳ್ಳಿ ಗುಗ್ಗುನ ನಿನ್ನ ಹಿರಿ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಿನ್ನ ಮನ್ಸಾತ್ರ ಹೇಗೆ ಒಪ್ಪುತ್ತೆ ಅನ್ಪೂರ್ಣ? ನೀನು ಚಂದ್ರು ಸೇರ್ಕೊಂಡು ಯಾಕೆ ರೀತಿ ನಾಟಕ ಮಾಡ್ತಾ ಇದ್ದೀರಾ? ಈ ಹಳ್ಳಿ ಗುಗ್ಗು ನಿನಗೇನಾದ್ರೂ ಮಾಟ ಮಾಡ್ಸದ್ಲಾ? ಅಥವಾ ಮಾತಲ್ಲೇ ಮೋಡಿ ಮಾಡಿ ಈ ಮನೆಗೆ ನನ್ನನ್ನ ಮೊಮ್ಮಗಳಾಗಿ ದತ್ತು ತಗೊಳ್ಳಿ ಅಂತ ನಿನಗೇನಾದ್ರೂ ಹೇಳದ್ಲಾ? ಇವಳೇ ನಿನ್ನ ಮೊಮ್ಮಗಳು ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ಕೂಗ್ಬೇಡ ಕಾಮಿನಿ. ನಿನಗೇನು ಸಾಕ್ಷಿ ಕೊಟ್ರೆ ಸಮಾಧಾನ ಆಗ್ತೀಯ? ಕಮಲಿ ಅಜ್ಜಿಯಾಗಿ ನಾನು, ತಂದೆಯಾಗಿ ಚಂದ್ರು, ನಾವಿಬ್ಬರೇ ಸಾಕ್ಷಿ. ಹೌದು, ಕಮ್ಲಿ ನನ್ನ ಮಗಳೇನೆ.